ವೀಕ್ಷಕರೇ ನೋಡಿ, ಇದು ಮಂಗರು ಬಳ್ಳಿ ಅಂತ. ಈ ಮಂಗರು ಬಳ್ಳಿ ಈ ಇಂಗ್ಲೀಷ್ನಲ್ಲಿ ಬೋನ್ ಸೆಟಾರ್ ಅಂತಾರೆ. ಇದರಲ್ಲಿ ನುಗ್ಗೆಕಾಯಿ ಥರ ಸೋಸಿ ಚಟ್ನಿ ಮಾಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಚಟ್ನಿ ಮಾಡಿ ತಿಂದರೆ ಮೂಳೆ ಸ್ಟ್ರಾಂಗ್ ಮಾಡುತ್ತೆ. ಈ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ. ಅದರಿಂದ ನಾವು ಉಪಯೋಗಿಸ್ಬೋದು. ಇದನ್ನು ಯಾವಾಗ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ತಿಂಗಳಿಗೆ ಒಂದು ಸರಿ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ. ಅದನ್ನು ನಾವು ಉಪಯೋಗಿಸ್ಬೇಕು. ಈ ಚಟ್ನಿನ ಇದರಲ್ಲಿ ಮಂಗರು ಬಳ್ಳಿಯಲ್ಲಿ ಉಪಯೋಗಿಸಿದರೆ ಯಾವ ಮಂಡಿ ನೋವು, ಸೊಂಟ ನೋವು ಯಾವುದೂ ಬರೋಲ್ಲ. ಇದನ್ನು ಉಪಯೋಗಿಸ್ತಾ ಇದ್ದರೆ ನಮ್ಮ ಕಣ್ಮುಂದೆನೇ ಇರ್ತದೆ. ನಮ್ಮ ಜನಗಳು ಉಪಯೋಗಿಸೋದಿಲ್ಲ. ಬಾಯಿ ಕಡ್ತ ಅಂತಾರೆ. ಅದು ಬಾಯಿ ಕಡ್ತ ಯಾವ ಥರ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಅದನ್ನು ತಿನ್ನಲ್ಲ. ಅದರಿಂದ ಇದನ್ನು ಉಪಯೋಗಿಸ್ಬೇಕು. ಎಲ್ಲ ಗಿಡಮೂಲಿಕೆನೂ ಭೂಮಿಯಲ್ಲಿ ಇರುತ್ತೆ. ಎಲ್ಲನೂ ನಮ್ಗೆ ಉಪಯೋಗ ಆಗುತ್ತೆ. ಅದು ನೋಡಿ, ಶುಗರು ಎಷ್ಟೋ ಜನಕ್ಕೆ ಶುಗರ್ ಬರುತ್ತೆ. ಇದು ತಂಗಡಿ ಹೂವಾಗಲಿ, ಬೇರಾಗಲಿ, ಕಾಯಾಗಲಿ, ಎಲೆ ಆಗಲಿ ಎಲ್ಲ ಉಪಯೋಗಿಸ್ಬೇಕು. ಆಮೇಲೆ ನೇರಳೆ ಬೀಜ, ಚಕ್ಕೆ, ಮೆಂತ್ಯ, ಒಂದು 4-5 ಥರ, ನಾವು ಒಂದು 7-8 ಥರ ಮಿಕ್ಸ್ ಮಾಡ್ತೀವಿ. ನೀವು ಯಾವುದು ಅದ್ರ ಕಂಟ್ರೋಲ್ ಮಾಡ್ಕೊಬೇಕು ಅಂದರೆ ನಿಮಗೆ ಅಲ್ಲಿ ಎದುರುಗಡೆನೇ ಇರುತ್ತೆ. ಅದ್ರಾಗ ಒಂದು 2 ಥರ ಮಾಡಿರೋ ನಿಮಗೆ ಕಂಟ್ರೋಲ್ ಆಗುತ್ತೆ ನಿಮಗೆ. ಆದರೆ ಇದು ನೋಡಿ, ಇದು ನಿಂಬೆ ಹಣ್ಣಿನ ರಸ ತೆಗೆದು ಒಣಗಿಸಿರೋ ಸಿಪ್ಪೆ. ಇದು ನಾನು ಏನಕ್ಕಪ್ಪ ಮಾಡ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಅಲ್ಪುಡಿ ಮಾಡ್ತೀನಿ. ಇದನ್ನು ಸುಟ್ಟು ಆ ಬೂದಿಗೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ತಿಂದರೆ, ಇದು ಹಲ್ಲು ತಿನ್ನಬಾರ್ದು, ಹಲ್ಲು ಉಜ್ಜಬೇಕು. ಹಲ್ಲು ಉಜ್ಜಿಬಿಟ್ಟು ಮಾಡ್ತಾಯಿದ್ರೆ ಹಲ್ಲು ನೋವು ಬರೋದಿಲ್ಲ, ಹಲ್ಲು ಉಳ್ಕಲ್ಲು ಬರೋದಿಲ್ಲ, ಸ್ಮೂತಾಗಿರುತ್ತೆ. ಆರಾಮಾಗಿ ಹಲ್ಲುಗಳು ದವಡೆ ಎಲ್ಲ ಏನೂ ನೋವು ಬರೋದಿಲ್ಲ. ಈ ನಿಂಬೆ ಸಿಪ್ಪೆನಲ್ಲಿ ನಾವು ವೇಸ್ಟಾಗಿ ಬಿಸಾಕ್ತೀವಿ ನೋಡಿ. ಇದು ಅರಳೆಕಾಯಿ. ಈ ಅರಳೆಕಾಯಿ ತೆಗೆದಿರೋ ಇದು ಸಿಪ್ಪೆ, ಬೀಜ ತೆಗೆದಿರೋ ಸಿಪ್ಪೆ. ಇದು ಕಾಯಿ. ಈ ಕಾಯಿಗಳ್ನ ನೋಡಿ, ನಾವು ಆಗಿನ ಕಾಲದಲ್ಲಿ ಅರಳೆಕಾಯಿ ಪಂಡಿತ ಅಂತ ಹೆಸರುವಾಸಿ ಇತ್ತು. ಆದರೆ ಏನೇ ಬರಲಿ ಅರಳೆಕಾಯಿ ಪಂಡಿತಗೆ ಹೋಗೋ ಅಂತ ಹೇಳ್ತಾಯಿದ್ರು. ಇವಾಗ ಗಿಡಮೂಲಿಕೆ ಮುಂದ್ಗಡೆ ಕಣ್ಮುಂದೆ ಇದ್ದರೂ ನಾವು ಅದನ್ನು ಉಪಯೋಗಿಸಲ್ಲ. ನಾವು ಕಿತ್ತು ಬಿಸಾಕ್ತೀವಿ, ಅದಕ್ಕೆ ತಿಪ್ಪೆ ಬಿಸಾಕ್ತೀವಿ. ಇದು ಎಷ್ಟೋ ಕಾಯಿಲೆಗಳು ಮೇಲಾಗುತ್ತೆ ನೋಡಿ. ಈ ಪೌಡ್ರನ್ನ ಇದೇ ಬೆಲ್ಲದಲ್ಲಿ ಕೊಟ್ಟರೆ ಬೇದಿ ಆಗುತ್ತೆ, ಅದೇ ಮಜ್ಜಿಗೆಯಲ್ಲಿ ಕೊಟ್ಟರೆ ಬೇದಿ ನಿಲ್ಲುತ್ತೆ. ಇದು ನೋಡಿ ಸೋಪುಕಾಯಿ. ಈ ಸೋಪುಕಾಯಿನ ನಾನಾ ಥರ ಕಾಯಿಲೆಗೂ ಉಪಯೋಗ ಆಗುತ್ತೆ. ಸ್ಥಾನಕ್ಕೆ ಉಪಯೋಗ ಆಗುತ್ತೆ, ಒಡವೆ ತೊಳೆಯೋಕ್ಕೂ ಉಪಯೋಗ ಆಗುತ್ತೆ. ಆದರೆ ಸ್ಥಾನಕ್ಕೆ ಉಪಯೋಗಿಸಿದರೆ ಒಳ್ಳೆ ಕೂದಲುಗಳು ಯಾವುದೂ ಬರೋಲ್ಲ, ತಲೆ ಒಟ್ಟು ಬರೋದಿಲ್ಲ, ತಲೆ ಕೂದಲು ಉದುರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ವೈಟ್ ಕೂದಲು ಬರೋಕ್ಕೆ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇದು ನೋಡಿ ಗೆಜ್ಜಿಗೆ. ಈ ಗೆಜ್ಜಿಗದ ಕಾಯಿ ನಾವು ಪೈಲ್ಸ್ಗೆ ಉಪಯೋಗಿಸ್ತೀವಿ. ಇದು 2-3 ಥರ ಮೆಡಿಸಿನ್ ಹಾಕಿ ಉಪಯೋಗಿಸ್ತೀವಿ. ಆದರೆ ಗೆಜ್ಜಿಗದಲ್ಲಿ ಆ ಗೆಜ್ಜಿಗೆ ನೋಡಿ, ಗಿಡದಲ್ಲಿ ಈ ಥರ ಇರುತ್ತೆ ಕಾಯಿ. ಈ ಗೆಜ್ಜಿಗದ ಕಾಯಿ ಈ ಥರ ಇರುತ್ತೆ. ಇದನ್ನು ಚೆಚ್ಚಿ ಒಳಗಡೆ ಈ ಥರ ಇರುತ್ತೆ. ಇದ್ರೊಳಗಡೆ ಇರೋ ಪಪ್ಪು ನಮಗೆ ಬೇಕಾಗಿರೋದು ಔಷಧಿಗೆ. ಈ ಮೆಡಿಸಿನ್ ಮಾಡೋಕ್ಕೆ ಈ ಪಪ್ಪು, ಇದು ಸಿಪ್ಪೆ ಎಲ್ಲ ಬೇಕಾಗಿರೋಲ್ಲ. ಈ ಥರ ನಮ್ಮ ಕಣ್ಮುಂದೆನೇ ಇರ್ತವೆ, ನಾವು ಉಪಯೋಗಿಸ್ಕೊಳ್ಳಲ್ಲ ಅಷ್ಟೇ. ಆಮೇಲೆ ಭೃಂಗರಾಜ ಅಂತ ಒಂದಿರುತ್ತೆ. ಅದು ಗರ್ಗು ಸೊಪ್ಪು ಅಂತ ನಾವು ಅಂತೀವಿ. ಆದರೆ ಮುಂದಿನ ಸಿಗ್ತಿಲ್ಲ. ಆ ಗಿಡ ಮೂಲಿಕೆ ತೋರಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಆ ಮೂಲಿಕೆ ತೋರಿಸ್ತೀನಿ. ಆದರೆ ಇವಾಗ ಇಲ್ಲಿಲ್ಲ. ಇನ್ನೂ ಈಗ ಬೀಜ ಹಾಕಿದ್ದೀನಿ, ಹುಡ್ತಾವೆ. ಆದರೆ ನೋಡಿ, ನಾನು ಇದು ಪಾರಂಪರಿಕ ವೈದ್ಯ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ತಾತ ಮುತ್ತಾತರು ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ. ಅದೇ ನಮ್ಮ ಅಪ್ಪವ್ರ ಕಾಲದಿಂದ ಒಂದು ನನಗೆ ಬುಕ್ಕು ಸಿಕ್ತು ನೋಡಿ. ಈ ಬುಕ್ಕು ನಮ್ಮ ಅಪ್ಪವ್ರ ಟ್ರಂಕಲ್ಲಿದ್ದ 2 ಬುಕ್ಕುಗಳು. ಆ ಬುಕ್ಕುಗಳಿಂದ ನಾನು ಓದಿ ಆ ಬುಕ್ಕಲ್ಲಿರೋದು ನಿಜವೋ ಸುಳ್ಳೋ ಅಂತ ತಿಳ್ಕೊಳಕ್ಕೋಸ್ಕರ ಆ ಮೆಡಿಸಿನ್ನ ಫಸ್ಟು ನಾವೇ ಉಪಯೋಗಿಸ್ತೀವಿ ನೋಡಿ. ಈ ಮೆಡಿಸಿನ್ನ ನಾವೇ ಉಪಯೋಗಿಸ್ತೀವಿ ಫಸ್ಟು. ಆ ಉಪಯೋಗಿಸಿದ ನಂತರ ನಮಗೆ ಮೇಲಾಯಿತು ಅಂದರೆ ಆಮೇಲೆ ನಾವು ಇನ್ನೊಬ್ಬರಿಗೆ ಕೊಡ್ತೀನಿ. ಅದು ಮೇಲಾಗಿಲ್ಲ ಅಂದರೆ ನಾನು ಕೊಡೋಕೆ ಹೋಗಲ್ಲ. ಈ ಯಾವುದೇ ಕಾಯಿಲೆ ಆಗಲಿ ನಾವು ಫಸ್ಟು ನೋಡಿ ಎಲ್ಲದಕ್ಕೂ ನಾವು ಕೊಡ್ತೀವಿ. ಓದಿ ಅದು ನೋಡಿ ನಾವು ಫಸ್ಟು ಟೆಸ್ಟ್ ಮಾಡ್ಕೊತೀನಿ ನಾನೇ, ನಮಗೇನು ಬಂತು ಏನಾಗುತ್ತೆ ಅಂತ. ಆದರೆ ನಾವು ಅಪ್ಪ ಟ್ರಂಕಲ್ಲಿದ್ದೋ ಅದು ನಾವು ಅಪ್ಪ ಸತ್ತದ ಕಾಲ ನಮಗೆ ಸಿಕ್ತು ನೋಡಿ.
ಈ ಗ್ರಂಥ 1925 ಇಸ್ವಿನಲ್ಲಿ ಪ್ರಿಂಟಿಂಗ್ ಆಗಿರೋದು. ಆವಾಗ ಅದಕ್ಕೆ ₹1 ಎಂಟಾಣಿ ಆಗಿನ ಕಾಲದಲ್ಲಿ. ಅದು ನಾವು ಹುಟ್ಟಿದ್ನೋ ಇಲ್ವೋ ಗೊತ್ತಿಲ್ಲ ನೋಡಿ. ಇವಾಗ ಅದು ನಾವು ಒಬ್ಬ ಟ್ರಿಂಕಲ್ ಇದಕ್ಕೆ ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ನನಗೆ ಈ ಬುಕ್ಕು ಸಿಕ್ಕಿದ್ದು. ಇಂಥವ್ರಿಗೂ ನಾನು ಬುಕ್ ಕಳೆದಿಲ್ಲ, ಹಂಗೇ ಮಡಿಕೊಂಡಿದ್ದೀನಿ. ಆದ್ದರಿಂದ ಈ ಗ್ರಂಥದಲ್ಲಿ ಇರೋದನ್ನ ನೋಡಿ ನಾನು ಇವಾಗ ಈ ಮೆಡಿಸಿನ್ನ ಮಾಡ್ತಾ ಇದ್ದೀನಿ. ಕಿಡ್ನಿ ಸ್ಟೋನ್ಗೆ ಒಂದು 4-5 ಜನ ಸುಮಾರು ಜನ ಕೊಟ್ಟಿದ್ದೀನಿ ನಾನು. ಆದರೆ ಎಲ್ಲರಿಗೂ ಮೇಲಾಗಿದೆ. ಯಾರು ಕರೆಕ್ಟಾಗಿ ಪಥ್ಯ ಇರ್ತಾರೆ ಅವ್ರಿಗೆ ನಾನು ಔಷಧಿ ಕೊಟ್ಟಿದ್ದೀನಿ. ನಮಗೆ ಯಾರಿಗೂ ನಾನು ಅಮೌಂಟ್ ಏನು ನಾನು ಕೇಳೋಕ್ಕೋಗಿಲ್ಲ. ಅವ್ರ ಪ್ರೀತಿಯಿಂದ ಏನು ಕೊಡ್ತಾರೋ ಅದನ್ನು ನಾನು ಈಸ್ಕೊತೀನಿ ಅಷ್ಟೇ. ನೀವು ಎಲ್ಲ ಗಿಡ ಮೂಲಿಕೆನೂ ನಮ್ಮ ಮುಂದೆನೇ ಇರುತ್ತೆ, ಅದು ನಾವು ಉಪಯೋಗಿಸ್ಕೊಳಲ್ಲ ಅಷ್ಟೇ. ನಾವು ಗರಿಕೆ ಹುಲ್ಲು ಇರುತ್ತೆ ನಮ್ಮ ಕಣ್ಮುಂದೆ, ನಾವು ಕಸ ಅಂತ ಬಿಸಾಕ್ತೀವಿ. ಚಿತ್ರಮೂಲ ಇರುತ್ತೆ, ಗರಿಕೆ ಹುಲ್ಲು ಇರುತ್ತೆ, ಆಮೇಲೆ ಮುದ್ರೆ ಗಿಡ ಇರುತ್ತೆ, ಅವೆಲ್ಲ ಬೇಜಾನ್ ಗಿಡಮೂಲಿಕೆಗಳು ಇರ್ತವೆ. ಕೆಲವು ಗೊತ್ತಿರಲ್ಲ, ಕಿತ್ತು ಬಿಸಾಕ್ತಾರೆ ಅಷ್ಟೇ. ನಮಸ್ತೆ ವೀಕ್ಷಕರೇ, ನಾನು ಮುಂದಿನ ಸಂಚಿಕೆಯಲ್ಲಿ ಮಿಕ್ಕಿದ ತಿಳಿಸ್ತೀನಿ. ತಲೆನೋವಾಗಲಿ, ಕೆಮ್ಮಲಿಗಾಗಲಿ, ಜ್ವರಕ್ಕಾಗಲಿ, ಮಂಡಿ ನೋವಿಗಾಗಲಿ ಎಲ್ಲ ತಿಳಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ.